ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳನ್ನು ಹೂತಿದ್ದೇನೆ ತೋರಿಸುತ್ತೇನೆ ಅಂತ ಬಂದ ದೂರುದಾರ ಇದುವರೆಗೂ ಕೂಡ ಒಂದೇ ಒಂದು ದಾಖಲೆಯನ್ನು ಕೂಡ ಕೊಟ್ಟಿಲ್ಲ. ಅನಾಮಿಕ ದೂರುದಾರನಿಗೆ ಆಟ ಆದರೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಾಣ ಸಂಕಟ ಆಗಿದೆ. ಈಗ ಈ ಪ್ರಕರಣ ಧರ್ಮ ಮತ್ತು ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕುತೂಹಲ ಕೆರಳಿಸಿದ ಪಾಯಿಂಟ್ ನಂಬರ್ 13ರ ಆಪರೇಷನ್. ದೂರುದಾರ ಹೇಳಿಕೆಯಂತೆ ಇಲ್ಲಿ ಹಲವು ಅಸ್ಥಿ ಸಿಗುತ್ತಾ? ಹಿಂದಿನಂತೆ 13ನೇ ಪಾಯಿಂಟ್ನಲ್ಲಿ ಕೇವಲ ಮಣ್ಣು ಸಿಗುತ್ತಾ? ಕಳೆದ ಹಲವು ದಿನಗಳಿಂದ ಧರ್ಮಸ್ಥಳದಲ್ಲಿ ನೂರಾರು ಮೃತದೇಹ ಹೂತಿದ್ದೇನೆ ಎಂದು ಬಂದಿರುವ ಅನಾಮಿಕನಿಂದ ಅಧಿಕಾರಿಗಳು ಹೈರಾಣಾಗಿದ್ರೆ ಇತ್ತ ಆಸ್ತಿಕ ಸಮಾಜ ಆಕ್ರೋಶಗೊಂಡಿದೆ. ಆದರೆ ನೂರಾರು ಮೃತದೇಹ ಹೂತಿದ್ದೇನೆ ಎಂದ ಅನಾಮಿಕ ಆಸಾಮಿ ತಾನೇ ಹೆಣ ಹೂತಿರೋ ಜಾಗದಿಂದ ಒಂದೇ ಒಂದು ಸಾಕ್ಷ್ಯ ಕೊಟ್ಟಿಲ್ಲ. ಈಗೀಗ ಪ್ರಕರಣದ ಹಿಂದೆ ಬಿದ್ದವರಿಗೆ ಈತ ನಿಜಕ್ಕೂ ಹೂತಿದ್ದಾನ ಎಂಬ ಅನುಮಾನ ವ್ಯಕ್ತವಾಗಿದೆ. ಹಾಗಾಗಿ ಆರಂಭದಲ್ಲಿ ನಿತ್ಯ 3-4 ಜಾಗ ಅಗೆಯುತ್ತಿದ್ದ ಅಧಿಕಾರಿಗಳು ಈಗ ನಿತ್ಯ ವಿಚಾರಣೆ ಮಾಡಿ ಮಣ್ಣು ಅಗೆಯೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ತೀವ್ರ ಕುತೂಹಲ ಮೂಡಿಸಿರೋ ಪಾಯಿಂಟ್ ನಂಬರ್ 13ರಲ್ಲಿ ಡ್ಯಾಂ, ನದಿ, ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ಜಿಪಿಆರ್ ಬಳಕೆಗೆ ಮುಂದಾಗಿದ್ದ ಎಸ್ಐಟಿ ತಂಡ ಅನಾಮಿಕನ ನಂಬಿ ಅದನ್ನು ತಂದಿದ್ದಾರೆ, ಡೆಮೋ ಮಾಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ದೂರುದಾರನ ಸಮ್ಮುಖದಲ್ಲಿ ಬಳಸಲು ಸಜ್ಜಾಗಿದ್ದಾರೆ. ಜಿಪಿಆರ್ ಕೆಲಸ ಹೇಗೆ ಮಾಡುತ್ತೆ ಅಂತ ನೋಡೋದಾದ್ರೆ, ಜಿಪಿಆರ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಸಾಮಾನ್ಯ ಜಿಪಿಆರ್ ಆಂಟೆನಾವನ್ನು ಡ್ರೋನ್ನ ಕೆಳಭಾಗದಲ್ಲಿ ಅಳವಡಿಕೆ. ಗಾಳಿಯಲ್ಲಿ ಡ್ರೋನ್ ಹಾರುತ್ತಾ ನೆಲದ ಮೇಲ್ಮೈಗೆ ಜಿಪಿಆರ್ ಸಿಗ್ನಲ್ ಕಳುಹಿಸುತ್ತೆ. ಆ ಸಿಗ್ನಲ್ ನೆಲದೊಳಗೆ ಹೋಗಿ ಪ್ರತಿಫಲಿಸಿ ಮರಳಿ ಬರುತ್ತದೆ. ಅದನ್ನು ಸೆನ್ಸಾರ್ಗಳು ದಾಖಲಿಸಿ ನಿಖರ ಫಲಿತಾಂಶ ನೀಡುತ್ತದೆ. ನಂತರ ಡೇಟಾವನ್ನು ಸಾಫ್ಟ್ವೇರ್ ಮೂಲಕ 2D ಅಥವಾ 3D ಚಿತ್ರವಾಗಿ ಪರಿವರ್ತನೆ. ವೇಗವಾಗಿ ದೊಡ್ಡ ಪ್ರದೇಶ ಕವರ್ ಮಾಡಲು ಡ್ರೋನ್ ಜಿಪಿಆರ್ ಬಳಕೆ ಮಾಡಲಾಗುತ್ತೆ. ತಲುಪಲು ಕಷ್ಟವಾದ ನದಿ ದಂಡೆ ಇರೋ ಕಾರಣ ಡ್ರೋನ್ ಜಿಪಿಆರ್ ಬಳಕೆ ಆಗಲಿದೆ. ಈ ಮಧ್ಯೆ 1986ರಲ್ಲಿ ನಾಪತ್ತೆಯಾಗಿದ್ದ 57 ದಿನದ ಬಳಿಕ ಮೃತದೇಹ ಸಿಕ್ಕಿದ್ದ ಪದ್ಮಲತಾಳ ಸಾವಿನ ತನಿಖೆಯನ್ನ 39 ವರ್ಷಗಳ ಬಳಿಕ ಮತ್ತೆ ತನಿಖೆ ಮಾಡುವಂತೆ ಈ ಪದ್ಮಲತಾ ಅಕ್ಕ ಇಂದ್ರಾವತಿ ಎಸ್ಐಟಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕೊಲೆಗಾರರು ಯಾರಂತ ನಮಗೆ ಪತ್ತೆ ಹಚ್ಚಿ ಕೊಡಬೇಕು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಸರಿಯಾದ ತನಿಖೆ ಆಗಲಿಲ್ಲ. ಆದರೆ ತನಿಖೆ ಸರಿಯಾದರೆ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದಿಳಿದ ಹುಡುಗಿ ಎಲ್ಲಿ ಹೋದ್ಲಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗದೇ ಅಲ್ಲ, ಮಾಡಲಿಲ್ಲ. ಅದು ಪತ್ತೆ ಹಚ್ಚಲಾಗದ ಕೇಸಲ್ಲ, ಪತ್ತೆ ಹಚ್ಚಲೇಬೇಕು. ಅದೇ ನಮ್ಮ ಒತ್ತಾಯ. ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಆನೆ ಮಾವುತ ತಂಗಿ, ಇದು ಸೌಜನ್ಯ, ಎಲ್ಲ ಪ್ರಕರಣಗಳು ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಅದು ಕಮ್ಯುನಿಸ್ಟರ್ ಟಾರ್ಗೆಟ್ ಅಂತ ಹೇಳಿಕೊಂಡು ಕಮ್ಯುನಿಸ್ಟ್ಗೆ ಹಾಳಾಗಬೇಕು ಅಂತ ಹೇಳಿದೆ ಅಂತೇಳಿ ನಮಗೆ ಗೌರವ ಉಳಿಬೇಕು. ಈಗ ಪದ್ಮಲತಾ ಪ್ರಕರಣದಲ್ಲಿ ವಸಂತ ಕುಲಾಲ್ ಅಂತ ಹೇಳೋರು ಅರೆಸ್ಟ್ ಮಾಡಿದ್ರು. ಆಮೇಲೆ ಅದು ಆಗುದಿಲ್ಲ ಅಂತ ಆದಾಗ ಅಪ್ಪ ಇದು ಮಾಡಿದ್ರು. ಅಪ್ಪ ಮಾಡಿ ಎಷ್ಟುವರೆಗೆ ಇದು ಮಾಡಿದ್ರು ಅಂತಂದ್ರೆ ಮನೆಯಲ್ಲೇ ಹೆಣ ಇಟ್ಕೊಂಡಿದ್ರು ಅಂತ ಹೇಳಿದ್ರು. ಎಲ್ಲವನ್ನು ಕೃತಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪಾಯಿಂಟ್ ನಂಬರ್ 13ರಲ್ಲಿ ಈಗಾಗಲೇ ಜಿಪಿಆರ್ ಡೆಮೋ ನಡೆಸಲಾಗಿದೆ. ಮಳೆ ಅಬ್ಬರ ಕಡಿಮೆ ಇದ್ದರೆ ಇಂದು ಸಮಾಧಿ ಸ್ಕ್ಯಾನಿಂಗ್ ನಡೆಸುವ ಸಾಧ್ಯತೆ ಇದೆ. ಸ್ಥಳದಲ್ಲಿ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.